ಹಾಯ್ ಎಲ್ಲರಿಗೂ. ನಾನೀಗ ಸುಕ್ಕುರುಂಡೆ ಮಾಡ್ತಾ ಇದ್ದೇನೆ. ಸುಕ್ಕುರುಂಡೆ ಹೇಗೆ ಮಾಡುದು ಅಂತ ನಾನು ತೋರಿಸ್ತೇನೆ. ಅಂದ್ರೆ ಈಗ ನೀವು ಸುಕ್ಕುರುಂಡೆ ಮಾಡುವಾಗ ನೀವೆಲ್ಲ ಅನ್ಸ್ತಿರುವುದು ಗಣೇಶನ ಹಬ್ಬ ಕಳೀತಲ್ಲ, ಇವಳು ಯಾಕೆ ಈಗ ಸುಕ್ಕುರುಂಡೆ ಮಾಡ್ತಾಳೆ ಅಂತ ಹೇಳಿ. ಗಣೇಶ ಹಬ್ಬಕ್ಕೆ ನಾನು ಮಾಡಿದ್ದೇನೆ ಸ್ವಲ್ಪ, ಅದು ನಂಗೆ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ, ಹಾಗೆ ನಾನು ಈಗ ತೋರಿಸ್ತಾ ಇದ್ದೇನೆ ನಿಮ್ಗೆ. ಇದು ನಾನೀಗ 1.5 kg ಬೆಲ್ಲ ತೆಗೆದಿದ್ದೇನೆ. ಅಂದ್ರೆ ಅದಕ್ಕೆ ಸಣ್ಣ 1 ಗ್ಲಾಸ್ ನೀರು ಹಾಕಿ ನಾನು ಇದನ್ನೀಗ ಪಾಕ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು 1/4 kg ಅಷ್ಟು ಹೊದಲು ಹುಡಿ, ಆಮೇಲೆ 3 ಕಡಿ ತೆಂಗಿನಕಾಯಿ ಅಂದ್ರೆ ನೋಡಿ ನಾನು ಹಿರಿದಿಟ್ಟದು ಇದು 3 ಪೀಸ್, ಆಮೇಲೆ ಸ್ವಲ್ಪ ಎಳ್ಳು, ಸ್ವಲ್ಪ ಏಲಕ್ಕಿ, ಇಷ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ಹೊದಲು ಹುಡಿ, ಆಮೇಲೆ ಏಲಕ್ಕಿ ಬೀಜ ಹಾಕಿ ಪುಡಿ ಮಾಡ್ತಾ ಇದ್ದೇನೆ ನಾನು. ನೋಡಿ ಈಗ ನೋಡಿ ಇದು ಚಂದ ಕುದಿ ಬಂದಿದೆ, ಪಾಕ ಬಂದಿದೆ ನೋಡಿ. ಈ ರೀತಿಯಾಗಿ ಒಂದೆಳೆ ಪಾಕ ಅಂದ್ರೆ ಹೀಗೆ ಈ ರೀತಿಯಾಗಿ ನೂಲಾಗಿ ಬರ್ಬೇಕು, ಇದು ಹೀಗೆ ಬರಬೇಕು. ಆಮೇಲೆ ಇಲ್ಲಾಂದ್ರೆ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಅದಕ್ಕೆ ಒಂದು 2-3 ಡ್ರಾಪ್ಸ್ ಹೀಗೆ ಹಾಕಿ, ಇದು ನೋಡಿ ಈಗ ಉಂಡೆಯಾಗಿ ಬಂದಿದೆ. ಇದು ಪಾಕ ಕರೆಕ್ಟ್ ನೋಡಿ, ಕೈಗೆ ಹಿಡ್ಕೊಳ್ಳೋದಿಲ್ಲ, ಪಾಕ ಕರೆಕ್ಟ್. ಆಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಹೊದ್ದು ಹುಡಿ ಹಾಕಿ ಏಲಕ್ಕಿ ಪುಡಿ ಮಾಡಿಟ್ಟಿದ್ದೇನೆ. ಈಗ ಇದಕ್ಕೆ ತೆಂಗಿನಕಾಯಿ ಮತ್ತೆ ಹೊದ್ದು ಹುಡಿ ಹಾಕಿ ಮಿಕ್ಸ್ ಮಾಡ್ತಿದ್ದೇನೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ಆಮೇಲೆ ಎಳ್ಳು, ಇದು ಏಲಕ್ಕಿ ಹೇಳಿದ್ನಲ್ಲ ಪೌಡರ್ ಮಾಡಿ ಇಟ್ಟದು. ಆಮೇಲೆ ಇದೆಲ್ಲ ಚಂದ ಮಿಕ್ಸ್ ಮಾಡಿ ಇದು 1/4 kg ಇರುವಂತ ನಾನು ಎಲ್ಲಾ ಪಾಕವನ್ನು ಹೇಳಿದೆ. ನಾನು 1/4 kg ಹೊದ್ಲು ಹುಡಿ, 1.5 kg ಬೆಲ್ಲ, 3 ಕಡಿ ತೆಂಗಿನಕಾಯಿ, ಇದು ಕರೆಕ್ಟ್ ಆಗ್ತದೆ. ಇದು ಈ ರೀತಿಯಾಗಿ ಉಂಡೆ ಮಾಡಬೇಕು. ಅಂದ್ರೆ ಫಸ್ಟ್ ಟೈಟ್ ಅಲ್ಲಿ ಮಾಡಬೇಕು ಹೀಗೆ, ನಂತರ ಅದಕ್ಕೆ ಶೇಪ್ ಕೊಡ್ಬೇಕು. ನೋಡಿ ನಾನು ಇಷ್ಟು ಉಂಡೆ ಮಾಡಿ ಇಟ್ಟಿದ್ದೇನೆ. ಈಗ ಈಗ ನೋಡಿ ಇದನ್ನೆಲ್ಲ ಉಂಡೆ ಮಾಡಿದ್ದೇನೆ ನೋಡಿ. ಅಂತೆ ನನಗೆ 1/4 kg ಹೊದ್ಲು ಹುಡಿಯಲ್ಲಿ ಇಷ್ಟು ಉಂಡೆ ಆಗಿದೆ. ಇದು ಈಗ ನಾನು ಫ್ರೈ ಮಾಡುದು ನಾಳೆ ಬೆಳಿಗ್ಗೆ. ಅಂದ್ರೆ ಈಗ ಇದು ಫ್ರೈ ಮಾಡಿ ಎಣ್ಣೆಗೆ ಹಾಕುವಾಗ ಮತ್ತೆ ಅದು ಕೆಲವೊಮ್ಮೆ ಮತ್ತೆ ಬಿಟ್ಟು ಹೋಗುವ ಚಾನ್ಸಸ್ ಉಂಟು. ಹಾಗೆ ನಾಳೆ ಬೆಳಿಗ್ಗೆ ಆಗುವ ಇದು ತುಂಬಾ ಗಟ್ಟಿ ಆಗ್ತದೆ. ಹಾಗೆ ಒಂದು 1/4 kg ಬೆಳ್ತಿ ಅಕ್ಕಿ ನೀರಲ್ಲಿ ಹಾಕಿ, ಆಮೇಲೆ ನಾವು ನೀರು ದೋಸೆಗೆಲ್ಲ ಅರಿತೇವೆ ನೋಡಿ, ಅದೇ ರೀತಿಯಲ್ಲಿ ಅರ್ದು ಅದಕ್ಕೆ ಮುಳುಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡುದು. ಅದು ನಿಮ್ಗೆ ನಾನು ತೋರಿಸ್ತೇನೆ ನನ್ನದು. ಓಕೆ, ನಾನೀಗ ಇದು ಕಾಯಿಸ್ಲಿಕ್ಕೋಸ್ಕರ, ಸುಕ್ಕುರುಂಡೆ ಕಾಯಿಸ್ಲಿಕ್ಕೋಸ್ಕರ ಒಲೆಯಲ್ಲಿ ಬೆಂಕಿ ಮಾಡ್ತಾ ಇದ್ದೇನೆ. ನನಗೆ ಒಲೆಯಲ್ಲಿ ಬೆಂಕಿ ಮಾಡೋದು ತುಂಬ ಇಷ್ಟ. ನನಗೆ ಅದೊಂಥರ ಬೆಂಕಿಯ ಸ್ಮೆಲ್ ಅದೆಲ್ಲ ನನಗೆ ತುಂಬ ಇಷ್ಟ. ನನಗೆ ನಿಮ್ಗೆ ಯಾರಿಗಾರದು ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನೋಡು ನನ್ನಾಗಿ ಇಷ್ಟ ಯಾರಿಗೆಲ್ಲ ಉಂಟು ಅಂತ ಹೇಳಿ. ನಾನೀಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ.
ಸ್ವಲ್ಪ ಅಗಾಲದ ಬಡನೆ ಇಡಬೇಕು, ಯಾಕಂದರೆ ಅದು ಒಂದಕ್ಕೊಂದು ಅಂಟಬಾರ್ದು. ಅದು ಎಷ್ಟು ಎಣ್ಣೆ ಹಾಕಿದ್ದೇನೆ ನೋಡಿ. ನಾನಿದು ಹೀಗೆ ಹಿಟ್ಟು ಮಾಡಿದ್ದೇನೆ. ಹಿಟ್ಟು ಮಾಡಿದಂದರೆ ಬೆಳ್ತಿ ಹಾಕಿ ನಾನು ರಾತ್ರಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಆಮೇಲೆ ಉಪ್ಪು ಹಾಕಿ ಸಣ್ಣ ಅರ್ಧದು ನಾನು ನೋಡಿ ಇಷ್ಟು ಪಾಕ ಸಾಕು. ನೀರು ಇಷ್ಟ ಆದರೆ ಆಯಿತು, ಜಾಸ್ತಿ ಎಲ್ಲ ಬೇಡ. ನೋಡಿ ಉಂಡೆ ನೋಡಿ ಅಂತೆ ಗಟ್ಟಿಯಾಗಿದೆ ನೋಡಿ, ಗಟ್ಟಿಯಾಗಿದೆ. ಏನು ಇದಾಗೋದಿಲ್ಲ ಈಗ, ಅಂದರೆ ಈಗ ಇದೀಗ ಮುರಿದೋಗೋದಿಲ್ಲ ಇದು. ನೋಡಿ ಹೀಗೆ ಮುಳಿಸಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ನೋಡಿ. ಎಣ್ಣೆ ನೋಡಿ ಇದು ತೇಲ್ತದೆ ನೋಡಿ, ಹೀಗೆ ತೇಲ್ಬೇಕು. ಅಂದರೆ ಅದು ತೇಲುವುದಂದರೆ ಮತ್ತು ನಾವು ಇದು ಉಂಡೆ ಇದು ಮಾಡಿದರೆ ಕರೆಕ್ಟ್ ಆಗಿದೆ, ಕರೆಕ್ಟ್ ಆದರೂ ಮಾತ್ರ ತೇಲುವುದು. ಬೆಲ್ಲ ಸರಿ ಪಾಕ ಬರದಿದ್ರೆ ತೇಲಿಕ್ಕಿಲ್ಲ, ಅದು ಅಲ್ಲೇ ಮುಳುಗುತ್ತದೆ. ಅದು ಆವಾಗ ಎಂತ ಆಗ್ತದೆ ಅಂದರೆ ಎಣ್ಣೆಗೆ ಬಿಟ್ಟ ಕೂಡಲೇ ಅದು ಹೊಟ್ಟು ಹೋಗ್ತದೆ. ಇರುವುದು ನಾವು ಬೆಲ್ಲ ಪಾಕ ಮಾಡೋದ್ರಲ್ಲಿ ಎಲ್ಲ ಇರುವುದು. ಓಕೆ, ನನ್ನ ಈ ಸುಕ್ಕುರುಂಡೆ ರೆಡಿ ಆಯಿತು. ಇದು ನಾನು ಟೇಸ್ಟ್ ಮಾಡಲಿಕ್ಕೆ ನನ್ನ ಮಕ್ಕಳ ಅಂದರೆ ನಂದು ಅರ್ಜು ಫ್ರೆಂಡ್ಸ್, ಮತ್ತೆ ಇದು ಶ್ರೀಶಾಂತ್ ನಂದು ಚಿಕ್ಕಪ್ಪನ ಮಗ. ನಾನೀಗ ಫಸ್ಟ್ ಟೇಸ್ಟ್ ಮಾಡಲಿಕ್ಕೆ ಅವನಿಗೆ ಕೊಡ್ತಾ ಇದ್ದೇನೆ. ಜೋಯಿನ್ ಇವನ ಹೆಸರು, ಅವನ ಫ್ರೆಂಡ್ ಜೋಶ್ವಲ್. ಇದು ಇದು ಗೊತ್ತುಂಟಲ್ಲ ನನ್ನ ಮಗ ಅರ್ಜುನ್. ಇದು ಎಂತದ, ಇದು ಇವನ ಫ್ರೆಂಡ್ ರಿತ್ವಿನ್ ಅಲ್ಲ, ರಿತ್ವಿನ್ ಅಲ್ಲ ಹೆಸರು. ಓಕೆ, ಇದೆಲ್ಲ ಇದು ಟೇಸ್ಟ್ ಹೇಳಿ ಅಂತ ಕರೆಕ್ಟ್ ಹೇಳಬೇಕು. ಹೇಗುಂಟು ಹೇಳಿ, ಹೇಗುಂಟು ಮಗ? ಸೂಪರ್. ಹೌದಾ? ಸ್ಮೂತ್ ಉಂಟಲ್ಲ? ಸತ್ಯ ಬರಲ್ಲ. ಕರೆಕ್ಟ್ ಕರೆಕ್ಟ್. ಹೆಂಗೇನುಂಟು ಮನೆ? ಸರಿ ಉಂಟಾ? ನಲ್ಲ ಉಂಟಾ? ನಲ್ಲ ಉಂಟಾ? ಬಾಣ ಇನಿ ಓಕೆ, ನಿಂಗೆ ಬೇಕಾ? ಓಕೆ, ನಿಂಕೋಣ ಈಗ. ನೋಡ ಮಕ್ಕಳಿಗೆಲ್ಲ ಖುಷಿ ಆಯ್ತು. ನಿಂಗೆ ಎರಡು ಬೇಕಾ? ಈಗ ಒಂದು ತಿನ್ನು, ಮತ್ತೆ ಇನ್ನೊಂದು ಪುನಃ ಕೊಡ್ತೇನೆ. ಹಾಗೆ ನಾನು ಸಹ ಟೇಸ್ಟ್ ಮಾಡ್ತೇನೆ. ಇದು ನೋಡಿ ಅಂತೆ, ಅಂದರೆ ಗಟ್ಟಿ ಆಗಲಿಲ್ಲ, ಹೀಗೆ ಸ್ಮೂತ್ ಉಂಟು. ಅಂದರೆ ನಾವು ಇದು ತುಂಬ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತೆಂಗಿನಕಾಯಿ ಹಾಕಿದ್ರಿಂದ ತುಂಬ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ ಇದು. ಅದರಿಂದ ನಾನು ಸ್ವಲ್ಪ ಸ್ಮೂತಾಗಿಯೇ ಮಾಡಿದ್ದೇನೆ ಇದು. ಮತ್ತು ಅಂದರೆ ತೆಂಗಿನಕಾಯಿ ಹಾಕಿದ್ರೆ 1 ತಿಂಗಳೆಲ್ಲ ಇಡ್ಲಿಕ್ಕೆ ಆಗ್ತದೆ. ಇದು ಒಂದು ವಾರ ಇಡುವ, ಜಾಸ್ತಿ ಇಡ್ಲಿಕ್ಕೆ ಆಗೋದಿಲ್ಲ. ತುಂಬ ಟೇಸ್ಟ್ ಉಂಟಿದು. ಅಂದರೆ ಅದು ಮಾಡುವಾಗಲೇ ಟೇಸ್ಟ್ ನೋಡಿದ್ದೇನೆ, ಹಾಗೆ ಫಸ್ಟ್ ಹೇಳಿದೆ ಟೇಸ್ಟ್ ಉಂಟು ಅಂತೇಳಿ. ಟೇಸ್ಟ್ ಉಂಟು. ನಾನು ಇದು ಕರೆಕ್ಟ್ ಪಾಕ ಎಲ್ಲ ಕರೆಕ್ಟ್ ಹೇಳಿದ್ದೇನೆ ನಾನು. ಅಂದರೆ ಎಲ್ಲ ಇರೋದು ಬೆಲ್ಲದಲ್ಲಿ, ಬೆಲ್ಲ ಪಾಕ ಮಾಡೋದ್ರಲ್ಲಿ ಇರೋದೆಲ್ಲ ಸಹ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.